ಕೊಪ್ಪಳದಲ್ಲಿ ಶುರುವಾಗಿದೆ ರೈತರು ಕಾರ್ಖಾನೆ ಮಧ್ಯೆ ಫೈಟ್. ಕಾರ್ಖಾನೆ ಆವರಣದಲ್ಲಿರೋ ಕೆರೆಗಾಗಿ ಜಟಾಪಟಿ ನಡೀತಾ ಇದೆ. ಬಲ್ಡೋಟ ಕಾರ್ಖಾನೆಯ ಆವರಣದಲ್ಲಿರೋ ಕೆರೆ ನಮ್ಮದು ಅಂತ ದನ ಕರುಗಳನ್ನ ನುಗ್ಗಿಸಲು ರೈತರು ಮುಂದಾಗಿದ್ದಾರೆ. ಕೊಪ್ಪಳದ ಬಸಾಪುರ ಗ್ರಾಮದ ಬಳಿ ದನ ಕರು ಕರೆ ತಂದಿದ್ದಾರೆ ರೈತರು. ಕಾರ್ಖಾನೆ ಬಳಿ ಜಾನುವಾರುಗಳು ಬಾರದಂತೆ ಪೊಲೀಸರು ಕಾವಲ ನಿಂತ್ಕೊಂಡಿದ್ದಾರೆ. ಬಲ್ಡೋಟ ಕಾರ್ಖಾನೆ ಬಳಿ ಪ್ರತಿಭಟನೆ ನಡೆಸುವುದಕ್ಕೆ ರೈತರು ನಿರ್ಧಾರವನ್ನ ಮಾಡಿರುವುದು. ಕಾರ್ಖಾನೆ ಬಳಿ ಜಾನುವಾರುಗಳು ಮತ್ತು ರೈತರು ಬಾರದಂತೆ ಭದ್ರತೆಯನ್ನು ವಹಿಸಲಾಗಿದ್ದಲ್ಲಿ ಕೋರ್ಟ್ ಆದೇಶದಂತೆ ಕೆರೆ ನಮಗೆ ಸೇರಿದ್ದು ಅಂತ ಕಾರ್ಖಾನೆಯವರು ಹೇಳ್ತಾ ಇದ್ದಾರೆ. ಇದು ಒಂದು ಜಟಾಪಟಿಗೆ ಕಾರಣ ಆಗಿದೆ. ಈಗ ರೈತರು ಬೇರೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಕೆರೆ ನಮ್ಮದು ಅಂತ ಹೇಳಿ ಜಾನುವಾರುಗಳನ್ನು ಅಲ್ಲಿ ನುಗ್ಗಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರೋದು. ಈಗ ಕಾರ್ಖಾನೆ ಶುರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಕಾರ್ಖಾನೆ ಆವರಣದಲ್ಲಿ ಒಂದು ಕೆರೆ ಇದೆ, ಆ ಕೆರೆ ಸಲುವಾಗಿ ಜಟಾಪಟಿ ನಡೀತಾ ಇರೋದೀಗ. ಅಲ್ಲಿ ಒಂದು ಪೊಲೀಸ್ ವ್ಯಾನ್ ಬಂದು ನಿಂತ್ಕೊಂಡಿದೆ ಅಂತ ಅಂದರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ ಅಂತ ಹೇಳಿ. ಮತ್ತೊಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ, ಜಾನುವಾರುಗಳು, ಈ ಕುರಿ ಮೇಕೆಗಳು ಎಲ್ಲವನ್ನು ತಂದು ಬಿಟ್ಟಿದ್ದಾರಲ್ಲಿ ರೈತರು. ಆ ಕೆರೆ ನಮ್ಮದು, ನಮಗೆ ಸೇರಿದ್ದು ಅಂತ ಹೇಳಿ ರೈತರು ವಾದ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿನೇ ದನ ಕರುಗಳನ್ನು ನುಗ್ಗಿಸೋದಕ್ಕೆ ರೈತರು ಮುಂದಾಗಿರೋದು. ಕೊಪ್ಪಳದ ಬಸಾಪುರ ಗ್ರಾಮದ ಬಳಿ ದನ ಕರುಗಳನ್ನು ರೈತರು ಕರೆ ತಂದಿದ್ದಾರೆ. ಕಾರ್ಖಾನೆ ಬಳಿ ಜಾನುವಾರುಗಳು ಬರಬಾರದು ಅಂತ ಹೇಳಿ ಪೊಲೀಸರು ಕಾವಲು ನಿಂತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕಾರ್ಖಾನೆಯ ಮುಂಭಾಗ ಬಲ್ಡೋಟ ಕಾರ್ಖಾನೆ, ಅದು ಬಲ್ಡೋಟ ಕಾರ್ಖಾನೆ ಬಳಿ ಪ್ರತಿಭಟನೆ ನಡೆಸುವುದಕ್ಕೆ ರೈತರು ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಕಾರ್ಖಾನೆ ಬಳಿ ಜಾನುವಾರುಗಳು ಮತ್ತು ರೈತರು ಬಾರದಂತೆ ಇಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಕೋರ್ಟ್ ಆದೇಶದಂತೆ ಕೆರೆ ನಮಗೆ ಸೇರಿದ್ದು ಅಂತ ಕಾರ್ಖಾನೆಯವರು ಹೇಳ್ತಾ ಇದ್ದಾರೆ.